Hi everyone, this is Anusha and welcome to my channel. Yeah, after so many freaking long days I'm doing this like makeup tutorial ಅಥವಾ ಒಂದು ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ. I'm feeling so much happy. ಮಿಡಲ್ ಅಲ್ಲಿ ಸ್ವಲ್ಪ ದಿನ ಯಾಕೆ ನಿಲ್ಲಿಸಿದ್ದೆ ಅಂದರೆ my face was chemically treated, so I was taking ಟ್ರೀಟ್ಮೆಂಟ್ ಅಂದರೆ ಸ್ಕಿನ್ ರಿಲೇಟೆಡ್ ತುಂಬ ಟ್ರೀಟ್ಮೆಂಟ್ ಅಲ್ಲ, ಕ್ರೀಮ್ಸ್ ಆ ಥರ ಕೆಲವೊಂದು ಯೂಸ್ ಮಾಡ್ತಿದ್ದೆ ನಾನು. ನನಗೆ ಡರ್ಮ್ಯಾಟ್ ಕೊಟ್ಟಿದ್ರು, ಸೊ ಹಾಗಾಗಿ ಅವ್ರೇನು ಮೇಕಪ್ ಮಾಡಬೇಡ ಅಂತ ಹೇಳಿರಲಿಲ್ಲ, ಬಟ್ ನಾನೇ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ನಾನು ಮೇಕಪ್ ಟ್ಯುಟೋರಿಯಲ್ಸ್ ಲೈಕ್ ಈ ಥರ ವಿಡಿಯೋ ಮಾಡೋದು ನಿಲ್ಲಿಸಿದ್ದೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ಸ್ವಲ್ಪ ನಾನು ಮೇಕಪ್ ಹತ್ರ ಎಲ್ಲ ಹಾಕ್ಕೊಳ್ತೀನಿ. ಅಪಾನ್ ದಟ್ ಇದೂ ಲೈಕ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡಿದ್ರೆ ಲೈಟ್ಸು ಎಲ್ಲ ತುಂಬ ಎಫೆಕ್ಟ್ ಆಗುತ್ತೆ ಸ್ಕಿನ್ಗೆ ಅಂತ ಸ್ಟಾಪ್. ಅದಾದಮೇಲೆ ನನ್ನ ಮ್ಯಾರೇಜ್ ಅದು ಇದು ಬ್ಯುಸಿ ಆಲ್ ದ್ಯಾಟ್, ಆ್ಯಂಡ್ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆದ ತಕ್ಷಣನೇ ಅಂದ್ಕೊಂಡೆ ದಟ್ ಐ ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್ ಅಂತ. ಇಟ್ ಟುಕ್ ಸೋ ಲಾಂಗ್ ಟೈಮ್. ಸೊ ಜಾಸ್ತಿ ಬ್ಲಾಬ್ಲರ್ ಬೇಡ. ಫೈನಲಿ ಐ ಆಮ್ ಡೂಯಿಂಗ್ ಇಟ್ ಟುಡೇ. ಐ ಆಮ್ ಫೀಲಿಂಗ್ ಸೋ ಮೀ ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಮಚ್ ಹ್ಯಾಪಿ. ಒಂಥರ ಕ್ರಿಸ್ಮಸ್ ಲುಕ್ ಯೂಟ್ಯೂಬಲ್ಲಿ ಐ ಥಿಂಕ್ ನಾನು ಕ್ರಿಸ್ಮಸ್ ಲುಕ್ ಮಾಡಿಲ್ಲ, ಇನ್ಸ್ಟಾದಲ್ಲಿ ಬ್ಯಾಕ್ ಇನ್ ಇಯರ್ ಮಾಡಿದ್ದೆ ಅನಿಸುತ್ತೆ. ಲೈಕ್ ಆ ಕ್ರಿಸ್ಮಸ್ ಮೇಕಪ್ ಲುಕ್. ನಾನು ಮಾಡೋ ಮೇಕಪ್ ಲುಕ್ ಎಲ್ಲ ಕೆಲವೊಂದು ಬೋಲ್ಡ್ ಇರ್ಬೋದು, ಕೆಲವೊಂದೆಲ್ಲ ನ್ಯೂಟ್ರಲ್. ನೀವು ಕ್ರಿಸ್ಮಸ್ಗೂ ಮಾಡ್ಕೊಬೋದು, ಸೌತ್ ಇಂಡಿಯನ್ ಲುಕ್ಗೂ ಕೂಡ ಮಾಡ್ಬೋದು ಆ ಥರ. ಬಟ್ ಇವತ್ತು ಅನ್ಕೊತಾ ಇದ್ದೀನಿ ನಾನು ಒಂಥರ ಬ್ರೌನ್ ಸ್ಮೋಕಿ ಐಸ್ ಹೋಗೋಣ, ಇಲ್ಲ ಬ್ಲ್ಯಾಕ್ ಸ್ಮೋಕಿ ಐಸ್ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ದಿಸ್ ಇಸ್ ಆಲ್ ಅಬೌಟ್ ರೆಡ್, ಗ್ರೀನ್, ವೈಟ್ ಅಲ್ವಾ. ನಾನು ಅದಕ್ಕೆ ಪ್ರಾಪ್ರಿಯೇಟ್ ಆಗಿರೋ ರೆಡ್ ಡ್ರೆಸ್ ಬೇರೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ಮಾಡೋಣ, ಸ್ವಲ್ಪ ಫುಲ್ ಗ್ಲಾಮ್ ಲುಕ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಸಾಕು ಅನ್ಸುತ್ತೆ ಇಷ್ಟು ಇಂಟ್ರೋ. ವಿತೌಟ್ ಎನಿ ಫರ್ದರ್ ado, let's quickly jump into the video. ಇನ್ನೊಂದು ಹೇಳಬೇಕು ದಟ್ ಲೈಟಿಂಗ್ಸ್ ಇಲ್ಲ, ಯಾವುದೇ ಲೈಟ್ ಇಲ್ಲ, ನ್ಯಾಚುರಲ್ ಲೈಟ್ ಇದು. ಜಸ್ಟ್ ವಿಂಡೋಸ್ ಓಪನ್ ಇದೆ. ಇದು ಒಂದು ಬ್ಯಾಕ್ಗ್ರೌಂಡ್ ಲೈಟ್ ಆನ್ ಮಾಡಿದ್ದೀನಿ. ಇದು ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಎಡಿಟ್ ಮಾಡಬೇಕಾದ್ರೇ ನಂಗೆ ಗೊತ್ತಾಗೋದು. ಇನ್ನೊಂದು ನಾನು ಏನು ಲೈಟ್ ಹಾಕ್ಕೊತೀನಿ ಎಲ್ಲ ಸೆಟಪ್ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ನ್ಯಾಚುರಲ್ ಲೈಟಲ್ಲಿ ಮಾಡ್ತಾ ಇದ್ದೀನಿ. ಹೆಂಗೆ ಮೇಕಪ್ ಕಾಣುತ್ತೆ ಗೊತ್ತಿಲ್ಲ, ಬಟ್ ಸ್ಟೆಪ್ಸ್ನ ನೀವು ತೊಗೊಳ್ಬೋದು. ವಾಟ್ ಆಲ್ ದ ಸ್ಟೆಪ್ಸ್ ಐ ಯೂಸ್, ಹೌ ಐ ಬ್ಲೆಂಡ್, ಅದೆಲ್ಲ ನೀವು ತೊಗೊಳ್ಬೋದು. ಬಟ್ ನಾನು ಹೆಂಗೆ ಕಾಣ್ತೀನಿ ಅದು ನನಗೆ ಪ್ರೆಸೆಂಟೇಬಲ್ ಹೆಂಗಿದೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನಾನು ಮೇಕಪ್ ವಿಡಿಯೋಸ್ಗೆ ಸೆಟಪ್ ಕ್ರಿಯೇಟ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಮಾಯ್ಶ್ಚರೈಸರ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಇದು ನನಗೆ ಡಾಕ್ಟರ್ ಕೊಟ್ಟಿರೋದು ಸಿಪ್ಲಾದು. ಆ್ಯಂಡ್ ಲಿಪ್ ಬಾಮ್ ಕೂಡ ಹಾಕ್ಕೊಂಡಿದ್ದೀನಿ ಲಿನೇಜ್ದು. ಫೇಸ್ಗೆ ಪ್ರೈಮರ್ ಹಾಕೋ ಟೈಮ್. ಸೊ ಕ್ರೀಮ್ ಪ್ರೈಮರ್ಸ್ ಐ ಆಮ್ ಸರ್ಚಿಂಗ್, ಐ ಆಮ್ ನಾಟ್ ಗೆಟಿಂಗ್ ಇಟ್. ಸೊ ಐ ಆಮ್ ಗೋನಾ ಯೂಸ್ ದಿಸ್ ಮ್ಯಾಕ್ ಫಿಕ್ಸ್ ಪ್ರೈಮರ್. ಇದು ಪ್ರೈಮರ್ ಆಗು ಯೂಸ್ ಮಾಡ್ಬೋದು, ಆ್ಯಂಡ್ ಲಾಸ್ಟಲ್ಲಿ ಮೇಕಪ್ ಫಿಕ್ಸ್ ಆಗು ಯೂಸ್ ಮಾಡ್ಬೋದು. ಸೊ ಐ ಆಮ್ ಟೇಕಿಂಗ್ ದಿಸ್. ಝೂಮ್ ಇನ್ ಸೊ ದಟ್ ಐ ಲುಕ್ ಡೀಟೇಲ್ ಆಗಿ ಕಾಣಿಸ್ಲಿ. ಇನ್ನೊಂದು ಪ್ರೈಮರ್ ತೊಗೋತಾ ಇದ್ದೀನಿ, ಸ್ಮ್ಯಾಶ್ ಬಾಕ್ಸ್ದು ಮಿನಿಮೈಸಿಂಗ್ ಪೋರ್ಸ್. ಸೊ ಸ್ವಲ್ಪ ಪೋರ್ಸ್ ಇದೆ ನನಗೆ, ಓಪನ್ ಪೋರ್ಸು. ಸೊ ಅದಕ್ಕೆ ಅಲ್ಲಿಗೆ ಮಾತ್ರ ಕಾನ್ಸಂಟ್ರೇಟ್ ಆಗಿ ಐ ಆಮ್ ಗೋನಾ ಅಪ್ಲೈ ದಿಸ್. ನಿಮಗೆಲ್ಲ ಓಪನ್ ಪೋರ್ಸ್ ಇದೆ, ಯು ಕ್ಯಾನ್ ಅಲ್ಲಿಗೆಲ್ಲ ಹಾಕೋಬೋದು ಈ ಥರ ಪೋರ್ ಮಿನಿಮೈಸಿಂಗ್ ಪ್ರೈಮರ್ನ. ಸೊ ಒಂದೊಂದು ಜೆಲ್ ಬೇಸಲ್ಲಿ ಬರುತ್ತೆ, ಬೆನಿಫಿಟ್ಟು ಚೆನ್ನಾಗಿದೆ ಆ ಥರ. ಗ್ಲಾಮ್ ಹೋಗ್ತಿರೋದ್ರಿಂದ ಸೊ ಒಂದು ಸ್ವಲ್ಪ ಫುಲ್ ಕವರೇಜ್ ಫೌಂಡೇಶನ್, ಫುಲ್ ಕವರೇಜ್ ಯೂಸ್ ಮಾಡೋಣ ಅಂತ ಐ ಆಮ್ ಟೇಕಿಂಗ್ ಮ್ಯಾಕ್. ಸೊ ಇದೊಂದು ಸ್ವಲ್ಪ ಡಾರ್ಕ್ ನನ್ನ ಶೇಡ್ಗೆ, ಅದಕ್ಕೆ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ವಿತ್ ದಿಸ್ ಫ್ಲವರ್ ಬ್ಯೂಟಿ. ಸೊ ಫ್ಲವರ್ ಬ್ಯೂಟಿ ಫೌಂಡೇಶನ್ ನನಗೆ ತುಂಬಾ ಇಷ್ಟ. ಇದ್ರದ್ದು ಫೌಂಡೇಶನ್ ಮತ್ತು ಫ್ಲವರ್ ಬ್ಯೂಟಿದು ಕನ್ಸೀಲರ್, ಐ ಲವ್ ಇಟ್. ಬಟ್ ಇದು ಸ್ವಲ್ಪ ಲೈಟ್ ಅಂದರೆ ಆ್ಯಕ್ಚುಲಿ ನಂಗೆ ಕರೆಕ್ಟ್ ಇದೆ ನನ್ನ ಸ್ಕಿನ್ ಟೋನ್ಗೆ, ಬಟ್ ಐ ಆಮ್ ಗೋನಾ ಮಿಕ್ಸ್ ದಿಸ್ ಟು. I'm going to use MAC and this Flower Beauty foundation because nange idu MAC nan perfect shade hai, NC42 nan shade. If you anybody wants to know, my shade is NC42. nan perfect shade, but ಸ್ವಲ್ಪ yellowish ಅನಿಸ್ತಿದೆ. ನನ್ನ ಸ್ಕಿನ್ ಸ್ವಲ್ಪ ಪೇಲ್ ಆಗಿದೆ ಅನ್ಕೋತೀನಿ, ಅದಕ್ಕೆ ನನಗೆ ಸ್ವಲ್ಪ ಇದು yellowish ಅನಿಸ್ತಿರೋದ್ರಿಂದ I'm going to mix the Flower Beauty. ಇದು ಬಂದ್ಬಿಟ್ಟು ಯಾವ ಶೇಡ್ ಇದು, Tavi M4. ಬ್ಲೆಂಡಿಂಗ್ ಬ್ರಷ್. ಲೈಕ್ ಐ ಆಮ್ ಟೆಲ್ಲಿಂಗ್, ನಾನು ಏನು ಹೇಳ್ತಿದ್ದೀನಿ ನನಗೆ ಗೊತ್ತಿಲ್ಲ, ತುಂಬ ದಿನ ಆಗಿಬಿಟ್ಟಿದೆ ಮೇಕಪ್ ಟ್ಯುಟೋರಿಯಲ್ಸ್ ಅಥವಾ ಒಂದು ವೀಡಿಯೋ ಮುಂದೆ ಕುತ್ಕೊಂಡು ಮಾಡಿ. ಐ ಥಿಂಕ್ 1 ಇಯರೇ ಆಗ್ತಿದೆ. 1 ಇಯರ್ ಆದಮೇಲೆ ಐ ಆಮ್ ಡೂಯಿಂಗ್ ಇಟ್ ಅಗೇನ್. ಐ ಆಮ್ ಟೇಕಿಂಗ್ ದಿಸ್ ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್. ಫುಲ್ ಕವರೇಜ್ ಫೌಂಡೇಶನ್ ಆಗಿರೋದ್ರಿಂದ ಸೊ ತುಂಬ ಎಲ್ಲ ಸಕ್ ಮಾಡಿಬಿಡುತ್ತೆ ಅಂತ ಏನಿಲ್ಲ. ಸೊ ನೀವು ಬ್ಯೂಟಿ ಬ್ಲೆಂಡರಲ್ಲೂ ಕೂಡ ಬ್ಲೆಂಡ್ ಮಾಡ್ಬೋದು, ಬಟ್ ದಿಸ್ ಈಸ್ ಮೋರ್ ಈಸಿ ಆ್ಯಂಡ್ ಇದು ಬೇಗ ಕ್ವಿಕ್ಕಾಗಿ ಆಗುತ್ತೆ. ಸೊ ಐ ಆಮ್ ಟೇಕಿಂಗ್ foundation blending brush and I'm blending this way, hinge, not like this or rubbing like this athara alla. I'm taking like this. Foundation full blend agide. So
ಸೊ ಫುಲ್ ಕವರೇಜ್. ಲೈಕ್ ನನಗೆ ಎಷ್ಟು ಬ್ಲೆಮಿಶ್ ಆಗಿದೆ ಅಂದರೆ ನನ್ನ ಸ್ಕಿನ್ ಇವಾಗ. ಸೊ ನನ್ನ ಟ್ರೀಟ್ಮೆಂಟ್ ಕೂಡ ಸ್ಕಿನ್ ಟ್ರೀಟ್ಮೆಂಟ್ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ಮಾಡಿಸಿಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಇನ್ನೂ ನನ್ನ ಸ್ಕಾರ್ಸ್ ಎಲ್ಲ ತುಂಬಾ ಇದೆ. ಸೊ ಹಾಗೂ ಒಂದು ರೇಂಜ್ಗೆ ಕವರ್ ಆಗಿದೆ. ಆ್ಯಂಡ್ ನಾನು ಜಾಸ್ತಿ ಫೌಂಡೇಶನ್ ಯೂಸ್ ಮಾಡಿಲ್ಲ, ಜಸ್ಟ್ 1 ಡ್ರಾಪ್ ಆಫ್ ಮ್ಯಾಕ್ ಮತ್ತು 1 ಡ್ರಾಪ್ ಆಫ್ ಫ್ಲವರ್ ಬ್ಯೂಟಿ ತೊಗೊಂಡಿರೋದು. ಸೊ ಅಷ್ಟರಲ್ಲಿ ಇಷ್ಟು ಕವರೇಜ್ ಸಿಕ್ಕಿದೆ. ಇಟ್ಸ್ ಪ್ರಿಟಿ ಡೀಸೆಂಟ್ ಆ್ಯಂಡ್ ಇಟ್ಸ್ ನೈಸ್. ಇಟ್ಸ್ ಲುಕಿಂಗ್ ಗುಡ್ ಬಿಕಾಸ್ ನಾವು ಇನ್ನೂ ಕನ್ಸಿಲರ್ ಅದೆಲ್ಲ ಹಾಕ್ತೀವಲ್ಲ. ಸೊ ಇಟ್ಸ್ ನೆಟ್. ಸಿ ನನ್ನ ಸ್ಕಿನ್ ಎಷ್ಟು ಇವನ್ ಔಟ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೆಕ್ಸ್ಟ್ ನಾವು ಕನ್ಸಿಲರ್ ಹಾಕ್ಕೊಳ್ಳೋಣ ಜಸ್ಟ್ ಫಾರ್ ದ ಐ ಪಾರ್ಟ್. ಐ ಮೇಕಪ್ ಆದಮೇಲೆ ನಾನು ರಿಮೈನಿಂಗ್ ಫೇಸ್ ಎಲ್ಲ ಮೇಕಪ್ ಮಾಡ್ತೀನಿ. ಬಿಕಾಸ್ ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಬೋಲ್ಡ್ ಅಲ್ವಾ, ಬ್ಲ್ಯಾಕ್ ಸ್ಮೋಕಿ ಐಸ್ ವಾಟ್ ಎವರ್. ಸೊ ಅದಕ್ಕೆ ಫಸ್ಟ್ ಐ ಮಾಡಿಕೊಂಡು ದೆನ್ ವಿ ವಿಲ್ ಗೋ ಟು ದ ಫೇಸ್. ದಿಸ್ ಫ್ಲವರ್ ಬ್ಯೂಟಿ ಕನ್ಸಿಲರ್ ಒನ್ ಆಫ್ ಮೈ ಫೇವ್ರೆಟ್. ಇದು ಒಂಥರ ಫುಲ್ ಕವರೇಜ್ ಸಿಗುತ್ತೆ ನಿಮಗೆ. ಸೊ ಜಸ್ಟ್ ನಾನು ಐಗೆ ಮಾತ್ರ ಹಾಕ್ಕೊತಾ ಇದ್ದೀನಿ, ಐ ಪಾರ್ಟಿಗೆ ಮಾತ್ರ, ಐಲಿಡ್ಸ್ಗೆ. ಬ್ಯೂಟಿ ಬ್ಲೆಂಡರಲ್ಲೂ ಕೂಡ ಬ್ಲೆಂಡ್ ಮಾಡ್ಬೋದು, ಬಟ್ ಐ ಆಮ್ ಬ್ಲೆಂಡಿಂಗ್ ವಿತ್ ದ ಕನ್ಸಿಲರ್ ಬ್ಲೆಂಡಿಂಗ್ ಬ್ರಷ್. ಇಲ್ಲಿ ಕನ್ಸಿಲರ್ ನೀವು ನೋಡ್ಬೋದು, ಫ್ರಂಟ್ ಮಾತ್ರ ಹಾಕ್ಕೊಂಡೆ, ಔಟರ್ ಕಾರ್ನರ್ ಎಲ್ಲ ಹಾಕಿಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ಡಾರ್ಕ್ನೆಸ್ ಇದೆ. ಸೊ ಬಟ್ ನಾನು ಫಸ್ಟು ಐ ಶ್ಯಾಡೋ ಅಪ್ಲೈ ಮಾಡ್ತೀನಿ. ನಾನು ಫಾಲೋಔಟ್ ಇದ್ದರೆ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಹಾಕ್ಕೊಳ್ಳೋಣ ಕನ್ಸೀಲರ್ ಅಂತ ನಾನು ತುಂಬ ಹಾಕ್ಕೊಂಡಿಲ್ಲ. ಐಲಿಡ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದೆ. ಐ ಮೇಕಪ್ಗೆ ಈಗ ನಮ್ಮ ಬೇಸ್ ರೆಡಿ ಆಗಿದೆ ಐ ಶ್ಯಾಡೋ ಅಪ್ಲಿಕೇಶನ್ಗೆ. ಐ ಆಮ್ ಟೇಕಿಂಗ್ ದಿಸ್ ರ್ಯಾಂಡಮ್ ಪ್ಯಾಲೆಟ್. ಅಲ್ಲಿ 3-4 ಜಸ್ಟ್ ಒಂದು ಎತ್ಕೊಂಡು ಬಂದಿದ್ದೀನಿ ಅಷ್ಟೇ. ಇದು ಯಾವುದಂದರೆ ಮೇಕಪ್ ರೆವಲ್ಯೂಷನ್ ರೀಲೋಡೆಡ್ ಡಿವಿಷನ್ ಪ್ಯಾಲೆಟ್. ಒಂಥರ ನನಗೆ ಬೇಕಾಗಿರೋ ಬ್ಲ್ಯಾಕ್ಸು ಎಲ್ಲ ಟೋನ್ಸ್ ಇದೆ ಅಂತ ಅನಿಸ್ತು. ಆ್ಯಕ್ಚುಲಿ ನಾನು ಜೇಮ್ಸ್ ಚಾರ್ಲ್ಸ್ ಪ್ಯಾಲೆಟಲ್ಲಿ ಮಾಡ್ಬೇಕು ಅಂದ್ಕೊಂಡೆ ಈ ಲುಕ್ನ ಕ್ರಿಯೇಟ್ ಮಾಡಬೇಕಂತ. ದೆನ್ ಐ ಥಾಟ್ ಓಕೆ ನಿವ್ಯರ್ಗೆ ಅಲ್ಲಿ ಯೂಸ್ ಇಟ್ ಅಂತ. ದೆನ್ ಐ ಗಾಟ್ ದಿಸ್ ಪ್ಯಾಲೆಟ್. ಸೊ ಇದರಲ್ಲಿ ಬ್ಲ್ಯಾಕ್ ನನಗೆ ಬೇಕಾಗಿರೋ ಬ್ಲ್ಯಾಕ್ ಬ್ರೌನ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಐ ಗಾಟ್ ದಿಸ್. ಒಂಥರ ಫ್ಲಫಿ ಆಗಿರೋ ಬ್ಲೆಂಡಿಂಗ್ ಬ್ರಷ್ ತೊಗೊಳ್ಳೋಣ. ಆ್ಯಂಡ್ ನಾವು ಈ ಲೈಟ್ ಬ್ರೌನ್ ಏನಿದೆ ಇದನ್ನು ತೊಗೊಳ್ತೀನಿ. ಸೊ ಕ್ರೀಸ್ಗೆ ಅಪ್ಲೈ ಮಾಡೋಕ್ಕೆ ಅಷ್ಟೇ. ತೊಗೊಂಡ್ಮೇಲೆ ಡಸ್ಟ್ ಆಫ್ ಮಾಡ್ಕೊಳ್ಳಿ ಎಕ್ಸಸ್ನ. ಅಷ್ಟೇ ಜಾಸ್ತಿ ಹಾಕ್ಕೊಂಡ್ರೆ ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಬ್ಲೆಂಡ್ ಆಗೋಲ್ಲ, ತುಂಬ ಪ್ಯಾಚಿ ಅನಿಸುತ್ತೆ. ಸೊ ಈಗ ನೀವು ನೋಡ್ಬೋದು, ನಾನು ಫಸ್ಟ್ ಟೈಮ್ ಗೋಯಿನ ಪ್ಲೇಸ್ ಹಿಯರ್. ಸೊ ನಂದು ಎಲ್ಲಿ ಲಿಡ್ಸು ಕ್ಲೋಸ್ ಆಗುತ್ತೆ, ದಟ್ ಈಸ್ ಮೈ ಕ್ರೀಸ್ ಲೈನ್ ಅಲ್ಲ. ಸೊ ಐಮ್ ಗೋನ ಪ್ಲೇಸ್ ಇಟ್ ಹಿಯರ್ ಆ್ಯಂಡ್ ಐಮ್ ಗೋನ ಬ್ಲೆಂಡ್ ಇಟ್ ಲೈಕ್ ದಿಸ್. ಹಿಂಗೆ ವಾಟ್ ಐಮ್ ಗೋನ ಬ್ಲೆಂಡ್ ಇನ್ ಅ ವಿಚ್ ವೇ, ಫುಲ್ ಸರ್ಕಲ್ ಆ್ಯಂಟಿ ಕ್ಲಾಕ್ ವೈಸ. ಅದು ಏನು ಹೇಳ್ತಿದೆ ವರ್ಡ್ಸ್ ಅದೆಲ್ಲ ಮರ್ತೋಗಿದೆ ನನಗೆ. ಈಗ ನಾನೇ ರೀಕಾಲ್ ಮಾಡಬೇಕು ನನ್ನ ಮೇಕಪ್ ವೀಡಿಯೋಸ್ ಟ್ಯುಟೋರಿಯಲ್ಸ್ನ ನಾನೇ ವಾಚ್ ಮಾಡಬೇಕೀಗ. ಬಟ್ ಐಮ್ ಗೋನ ಬ್ಲೆಂಡ್ ಇಟ್ ಲೈಕ್ ದಿಸ್. ನೀಟಾಗಿ ಒಂದು ಲೆವೆಲ್ಗೆ ಬ್ಲೆಂಡ್ ಮಾಡಿದ್ದೀನಿ. ಜಸ್ಟ್ ದಿಸ್ ಒಂದೇ ನಾನು ಶೇಡ್ ಯೂಸ್ ಮಾಡಿರೋದು. ಬಟ್ ನೋಡ್ಬೋದು ನೀವು, ಮೇಲ್ಗಡೆ ನಾನು ಬ್ಲೆಂಡ್ ಮಾಡಿದ್ದೀನಿ ಆ್ಯಂಡ್ ಕೆಳಗಡೆ ದಟ್ ಮೈ ಸ್ಕಿನ್ ಟೋನ್ ಈಸ್ ಸೇಮ್. ಸೊ ಎಷ್ಟು ವೇರಿಯೇಷನ್ ಕಾಣ್ತಿದೆ. ಲೈಕ್ ದಿಸ್ ಓನ್ಲಿ ಇಟ್ ಇಸ್ ಲುಕಿಂಗ್ ಸೋ ಗುಡ್. ಸಿ, ಸೊ ಈಗ ನಾನು ಡಾರ್ಕರ್ ಬ್ರೌನ್ ತೊಗೊತೀನಿ ಬಿಕಾಸ್ ಐ ವಾಂಟ್ ಅಪ್ಲೈ ಬ್ಲ್ಯಾಕ್ ಆ್ಯಕ್ಚುಲಿ ಎಟ್ ದ ಎಂಡ್. ನನಗೆ ಬ್ಲ್ಯಾಕ್ ಟೋನ್ ಇರೋ ಸ್ಮೋಕಿ ಐಸ್ ಬೇಕು ಅಥವಾ ಬ್ರೌನ್ ಟೋನ್ ಇದ್ರು ದಟ್ಸ್ ಫೈನ್. ಸೊ ಐಮ್ ಗೋಯಿಂಗ್ ಟು ಟೇಕ್ ದಿಸ್ ಡಾರ್ಕ್ ಬ್ಲೂ ಟು ಗೋ ವಿತ್ ದಿಸ್ ಶೇಡ್. ಇದನ್ನು ನಾನು ಫುಲ್ ಕಂಪ್ಲೀಟ್ ಐಲಿಡ್ಸ್ ಮತ್ತು ಕ್ರೀಸ್ ತನಕನೂ ಬ್ಲೆಂಡ್ ಮಾಡ್ಕೊತೀನಿ. ಇದು ಸ್ಮಾಲ್ ಒನ್ ಸೊ ದಟ್ ಲಿಡ್ಸ್ಗೆ ಅಪ್ಲೈ ಮಾಡೋದಕ್ಕೆ ಸರಿ ಇರುತ್ತೆ ಅಂತ. ಯಾ ಸಿ, ಬ್ಲ್ಯಾಕ್ ಐ ಶ್ಯಾಡೋ ಹಾಕ್ಕೊಂಡು ನಾನು ಬ್ಲೆಂಡ್ ಮಾಡ್ಕೊಳ್ಳೋದಕ್ಕಿಂತ ಐ ಥಿಂಕಿಂಗ್ ಗೋ ವಿತ್ ದಿಸ್ ಕಾಜಲ್ ಮ್ಯಾಕ್ ಒನ್. ಸೊ ದಟ್ ಅದನ್ನು ಅಪ್ಲೈ ಮಾಡಿ ಐ ಆಮ್ ಥಿಂಕಿಂಗ್ ಟು ಬ್ಲೆಂಡ್. ನೋಡೋಣ how it works. I'm taking this MAC kajal, taking this small brush and I'm gonna blend it like this. At the same time blend ಆಗ್ತಿದೆ ಬಟ್ harsh ಆಗಿ ಇರಬಾರ್ದು, ಪ್ಯಾಚಿ ಆಗಿ ಅನ್ಸ್ಬಾರ್ದು ಅಂತ I'm taking a black eyeshadow for this brush and now again in the same way I'm gonna blend it. Perfect ಅನಿಸ್ತದೆ ನನಗೆ ರೈಟ್ ನೌ. ಸಿ, ಮತ್ತೆ ಫ್ಲಫಿ ಬ್ರಷ್ ತೊಗೊಂಡು ನಾನು ಏನು ಪ್ರಾಡಕ್ಟ್ ತೊಗೊಳ್ತಿಲ್ಲ. ಫಸ್ಟ್ ಕ್ರೀಸ್ಗೆ ಹಾಕೊಂಡು ನಾನು ಲೈಟ್ ಬ್ರೌನು ಜಸ್ಟಿಗೆ ಟ್ಯಾಪ್ ಮಾಡ್ತಿದ್ದೀನಿ ಅಷ್ಟೇ. ಆಮೇಲೆ ಹಾಗೆ ಎಕ್ಸೆಸ್ಸು ತೆಗಿತಾ ಇದ್ದೀನಿ. ಸೊ ದಟ್ ಏನು ಅಷ್ಟು ಪ್ರಾಡಕ್ಟ್ ಇಲ್ಲ, ಸುಮ್ಮನೆ ಇಲ್ಲಿ ಬ್ಲೆಂಡ್ ಮಾಡ್ತೀನಿ ಅಷ್ಟೇ. ಕ್ರಿಸ್ಮಸ್ಗಲ್ಲ ನೀವು ನಿವ್ಯರ್ಗೂ ಈ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇಟ್ಸ್ ಲುಕ್ ಸೋ ಬೋಲ್ಡ್ ಆ್ಯಂಡ್ ಸೋ ಗ್ಲಾಮ್. ಸಿ, ಈಗ ಕ್ವಿಕ್ಕಾಗಿ ಐ ಡೂ ದಿಸ್ ಐಸ್ ಆ್ಯಂಡ್ ಐ ಬಿ ಬ್ಯಾಕ್. ಪರ್ಫೆಕ್ಟ್. ಸಿ, ಬ್ಲೆಂಡ್ ಎಷ್ಟು ಚೆನ್ನಾಗಿದೆ.
ನೈಸ್. ಕನ್ಸೀಲರ್ ಅಪ್ಲೈ ಮಾಡೋಣ. ಅಟ್ ದ ಸೇಮ್ ಟೈಮ್ ನಾನು ಫುಲ್ ಕಾರೇಜ್ ಕನ್ಸೀಲರ್ ತೊಗೊಂಡಿದ್ದೀನಿ. ನಾನು ಪರ್ಫೆಕ್ಟ್ ಇದೆ ನನಗೆ ಕನ್ಸೀಲರ್. 1 ಶೇಡ್ ಲೈಟ್ ಇದೆ ನನ್ನ ಸ್ಕಿನ್ ಟೋನ್ಗೆ. ಸೊ ಅದಕ್ಕೆ ನಾನು ಬ್ಲೆಮಿಷಸ್ಸು ಕವರ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಹೈಲೈಟ್ ಕೂಡ ಆಗುತ್ತೆ ಇದು. ಸೊ ನನಗೆ ಎಲ್ಲೆಲ್ಲ ಬೇಕು ಅಲ್ಲಿ सी माई फेस का हालत. ಸೊ ಈಗ ಬ್ಲೆಂಡ್ ಮಾಡೋಣ. ಸೊ ಆ್ಯಂಡ್ ಒನ್ ಥಿಂಗ್ ಹಿಂಗೆ ಬ್ಲೆಂಡ್ ಮಾಡಿದೆ, ಐ ವಾಂಟ್ ಟು ಟೆಲ್ ಸಮ್ ಥಿಂಗ್ಸ್ ದಟ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ನನಗೆ ಗೊತ್ತಿರಲ್ಲ ನಾನು ಮೇಕಪ್ ಟ್ಯೂಟೋರಿಯಲ್ಸ್ ಈ ಥರ ಮಾಡ್ತೀನಿ ಅಂತ. ಬಿಕಾಸ್ ಈಗ ನೀವು ಸಬ್ಸ್ಕ್ರೈಬರ್ಸ್ ತುಂಬ ಆಗಿದ್ದಾರಲ್ಲ, ಹಾಗಾಗಿ. ಬಟ್ ನಾನು ಮುಂಚೆ ಇನ್ಸ್ಟಾಗ್ರಾಮಲ್ಲೂ ಮೇಕಪ್ ಈ ಥರ ಟ್ಯೂಟೋರಿಯಲ್ಸ್ ಥರ ಮಾಡ್ತಾಯಿದ್ದೆ. ಆ್ಯಂಡ್ ಯೂಟ್ಯೂಬಲ್ಲೂ ಮಾಡಿದ್ದೀನಿ. ನನ್ನದು ಪ್ಲೇಲಿಸ್ಟ್ಗೆ ಹೋದರೆ ಮೇಕಪ್ ಲುಕ್ಸ್ ಅಂತ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದೇರ್. ಸೊ ತುಂಬ ಮಾಡಿಲ್ಲ ಅನ್ಕೋತೀನಿ, ಯೂಟ್ಯೂಬಲ್ಲಿ ತುಂಬ ಬ್ಲಾಗ್ಸೇ ಇದೆ. ಬಟ್ ಕೆಲವೊಂದು ಲುಕ್ಸ್ ಎಲ್ಲ ಮಾಡಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ಆಯಿತು, ಕನ್ಸಿಲರ್ ಬ್ಲೆಂಡ್ ಆಗ್ತಿದ್ದಂಗೆ ನಿಮ್ಗೆ ಅನಿಸ್ತಿದೆಯಾ? ಸೊ ಎಷ್ಟು ಹೈಲೈಟ್ ಆಯಿತು ನನ್ನ ಫೇಸು. ಫೌಂಡೇಶನ್ ಸೇಮ್ ನನ್ನ ಟೋನ್ ಥರನೇ ಇತ್ತಲ್ಲ ನನ್ನ ಸ್ಕಿನ್ ಟೋನ್. ಬಟ್ ಈಗ ನೋಡಿ ಕನ್ಸಿಲರ್ ಹಾಕೋದಕ್ಕೂ ಅಂಡರ್ ಐಸ್ ಆಗಿರ್ಬೋದು, ಸೊ ನೋಸ್ ಬ್ರಿಡ್ಜ್ ಆಗಿರ್ಬೋದು, ಎಲ್ಲ ಹೈಲೈಟ್ ಜೊತೆಗೆ ಕವರೇಜ್ ಎರಡೂ ಆಯಿತು. ನಾನು ಇದನ್ನು ಸೆಟ್ ಮಾಡಬೇಕು ಪೌಡರಲ್ಲಿ. ಬಟ್ ಕ್ರೀಮ್ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನು ಅಪ್ಲೈ ಮಾಡಾದಮೇಲೆ ವಿ ಶುಡ್ ಗೋ ಟು ದ ಪೌಡರ್. ಸೊ ಪೌಡರ್ ಹಾಕಿ ಮತ್ತು ಕ್ರೀಮ್ ಹಾಕೋದು ಅದು ಹಂಗೆ ವರ್ಕ್ ಆಗೋಲ್ಲ, ಕೇಕಿ ಆಗುತ್ತೆ. ಸೊ ಈಗ ನಾನು ಕನ್ಸೀಲರ್ ಆಯಿತು. ಐ ಆಮ್ ಟೇಕಿಂಗ್ ದಿಸ್ ಪ್ಯಾಕ್ ಟೇಕ್ ಓವರ್ ಕನ್ಸೀಲರ್ ಇನ್ ದ ಶೇಡ್ ಕೋಕೋ ಅನಿಸುತ್ತೆ, ಹಾಟ್ ಕೋಕೋನಾ ಇಡೋಣ. ಬಟ್ ಈ ಶೇಡ್ ಸೊ ಜಸ್ಟ್ ಕಂಟೋರ್ ಕೊಡೋದಕ್ಕೆ. ಚೀಕ್ ಬೋನ್ಸ್ ಶಾರ್ಪ್ ಆಗಬೇಕು. ಆ್ಯಂಡ್ ಈಗಿಲ್ಲ, ಅದು ಹೈಡ್ ಆಗಿಬಿಟ್ಟಿದೆ ಬಿಕಾಸ್ ನಾನು ಬಬ್ಲಿ ಆಗಿದ್ದೀನಲ್ಲ ಅದಕ್ಕೆ. ಸೊ ಮುಂಚೆ ಎಲ್ಲ ಸ್ವಲ್ಪನಾದ್ರು ಸ್ಲೀಕ್ ಆಗಿತ್ತು, ಈಗ ಡಬಲ್ ಚಿನ್ ಎಲ್ಲ ಬರ್ತಿದೆ. ಎಲ್ಲನೂ ಹೈಡ್ ಮಾಡಬೇಕು ನಾನು. ಡೂಯಿಂಗ್ ದ ಕಂಟೋರ್. ಸೊ ಹೆಂಗೆ ಬೇಕಂದರೆ ಫಿಶ್ ಥರ ಫೇಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಆ್ಯಂಡ್ ಅಗೇನ್ ನೋಸು ಅಷ್ಟೇ ಸ್ವಲ್ಪ ಶಾರ್ಪ್ನಿಂಗ್ ಸ್ವಲ್ಪ ಬೇಕು. ಬಿಕಾಸ್ ಆಲ್ರೆಡಿ ಹ್ಯಾವ್ ಅ ಲಾಂಗ್ ನೋಸ್. ನಂಗೆ ತುಂಬ ಶಾರ್ಪ್ನಿಂಗ್ ಬೇಡ ನೋಸ್ದು, ಬಿಕಾಸ್ ಶಾರ್ಪ್ ಆಗಿದೆ. ಬಟ್ ಆದರೂ ಸ್ವಲ್ಪ ಮಾಡ್ಕೊಳ್ಳೋಣ. ಸಿಂಪಲ್ ಆಯ್ತು. ನಾನು ತುಂಬ ಕಂಟೋರಿಂಗ್ ಮಾಡ್ತಿಲ್ಲ, ನೋಡ್ಬೋದು ನೀವು. ಲಿಪ್ಸ್ ಕೂಡ ಕಂಟೋರಿಂಗ್ ಚೆನ್ನಾಗಿ ಕಾಣುತ್ತೆ. ಇಟ್ಸು ಕಂಟೋರ್ ಬ್ಲೆಂಡಿಂಗ್ ಬ್ರಷಲ್ಲಿ ಎಲ್ಮನ ಬ್ಲೆಂಡ್. ನೋಡಿ ನಾನು ಬ್ಲೆಂಡ್ ಮಾಡಿದ ತಕ್ಷಣ ಕಾಣ್ತಿದ್ಯಾ ಶ್ಯಾಡೋ ಲುಕ್ ಹೆಂಗೆ ಅನಿಸ್ತದೆ, ಎಷ್ಟು ಶಾರ್ಪ್ ಅನಿಸ್ತದೆ. ದಿಸ್ ಬ್ಲೆಂಡೆಡ್ ಸೋ ವೆಲ್ ಬಿಕಾಸ್ ಇದು ಕನ್ಸಿಲರ್ ಬರಲ್ಲ. ಸೊ ಟೆಕ್ಸ್ಚರ್ ಹಂಗಿರುತ್ತಲ್ಲ, ಸೊ ಇಟ್ಸ್ ಬ್ಲೆಂಡೆಡ್ ಸೋ ವೆಲ್. ಆ್ಯಕ್ಚುಲಿ ನಿಮಗೆ ಇಫ್ ಯು ಹ್ಯಾವ್ ವೆರಿ ಬಿಗ್ ಫೋರ್ ಹೆಡ್ ದಿಸ್ ವರ್ಕ್ ಸೋ ವೆಲ್. ಬಟ್ ನನ್ನ ಫೋರ್ ಹೆಡ್ ಏನು ಜಾಸ್ತಿ ಇಲ್ಲ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಳ್ಳಿಲ್ಲ. ಬಟ್ ಯು ಕ್ಯಾನ್ ಹೈಡ್ ಯುವರ್ ವೆರಿ ಬಿಗ್ ಫೋರ್ ಹೆಡ್ ವೈಲ್ ಕಂಟೋರಿಂಗ್. ಕಂಟೋರ್ ಎಲ್ಲ ಪರ್ಫೆಕ್ಟ್ಲಿ ಬ್ಲೆಂಡ್ ಆಗಿದೆ. ಸೆಟ್ ಮೈ ಮೇಕಪ್ ಇನ್ ಪ್ಲೇಸ್. ಐ ಆಮ್ ಟೇಕಿಂಗ್ ದಿಸ್ ಪ್ಯಾಕ್ ಹೈ ಡೆಫಿನೇಷನ್ ಪೌಡರ್ ಅಂಡ್ ಶೇಡ್ ಬನಾನಾ. ಬಟ್ ಇದೇನು ಬನಾನಾ ಥರ ಫುಲ್ ಹಿಂಗಿಲ್ಲ. ಸೊ ನನ್ನ ಸ್ಕಿನ್ ಟೋನ್ಗೆ ಸ್ವಲ್ಪ ಮ್ಯಾಚ್ ಆಗೋ ಥರನೇ ಇದೆ. ವಿತ್ ಆಫ್ ಎಲ್ಲ ಕ್ರೀಸ್ ಲೈನ್ಸ್ ಆಗುತ್ತೆ, ಅಲ್ಲಿಗೆ ನಾನು ಫಸ್ಟ್ ಹಾಕೋತಾ ಇದ್ದೀನಿ ಕಾನ್ಸಂಟ್ರೇಟ್ ಆಗಿ. setting the makeup like powdering ಆಗಿದೆ. ಈಗ ಪಿಕ್ಕಾಗಿ I'm gonna apply the blush and contour. ಸೊ ಕ್ರೀಮ್ ಕಂಟೋರ್ ಮೇಲೆ ಹಾಕಿ ಸ್ವಲ್ಪ ಪೌಡರ್ ಕಂಟೋರಲ್ಲಿ ಇದನ್ನ do it. ಇದು ಒಂಥರ ಬ್ರಾನ್ಸರ್ ಇದೆ ಆ್ಯಕ್ಚುಲಿ ಎಲ್ಫ್. ಬಟ್ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟ್ ಆಗಿದೆ, ಅದಕ್ಕೆ I'm gonna ಯೂಸ್ ದಿಸ್. ಇದು ಒಂಥರ ಲಾಂಗ್ ವಿಡಿಯೋ ಆಗ್ಬೋದು ಅಥವಾ ಎಲ್ಲ ಸ್ಟೆಪ್ಸು ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಬೇಡ ಅಂದರೆ ನಿಮ್ಗೆ ಯಾವ್ಯಾವ ಸ್ಟೆಪ್ಸ್ ಬೇಡ ಯು ಕ್ಯಾನ್ ಟೇಕ್ ಇಟ್ ಆಫ್. ಆ್ಯಂಡ್ ನಿಮ್ಗೆ ಏನು ಬೇಕು ಅದನ್ನು ಮಾತ್ರ ತೊಗೊಂಡು ಯು ಕ್ಯಾನ್ ಕ್ರಿಯೇಟ್ ಅ ಲುಕ್. ದಿಸ್ ಇಸ್ ದಟ್ ಕಂಟೋರ್ ಬ್ರಷ್. with the Skay Beauty blush in the shade Deep Plum. ಇದರಲ್ಲಿ ತೊಗೊತಾ ಇದ್ದೀನಿ. ಈ ಲುಕ್ ತುಂಬ ಬ್ಲಷ್ ಬೇಡ ಅಂತ. ಬಟ್ ನೀವು ಬ್ಲಷ್ ಹಾಕ್ಕೊಳ್ತೀವಿ, ಕಂಟೋರ್ ಏನೂ ಮಾಡ್ಕೊಂಡಿಲ್ಲ, ನಾನು ಬ್ಲಷ್ ಹಾಕ್ಕೊತೀನಿ ಅಂದರೆ ಇಫ್ ಯುರ್ ಅ ಬ್ಲಷ್ ಪರ್ಸನ್ ದೆನ್ ಗೋ ಫಾರ್ ಮೋರ್. ಸಿ ನಾನು ಇಲ್ಲೆಲ್ಲೋ ಇಷ್ಟಕ್ಕೆ ಹಿಂಗೆ ಆಗ್ತಿಲ್ಲ. ಸೊ ಹಿಂಗೆ ಫುಲ್ ಬ್ಲೆಂಡ್ ಮಾಡ್ತಾಯಿದ್ದೀನಿ ಟುವರ್ಡ್ಸ್ ಅಪ್. ಎಲ್ಲ ನಾವು ಅಪ್ ಸೈಡ್ ಬ್ಲೆಂಡ್ ಮಾಡಿದ್ರೆ ನಮ್ಮ ಫೇಸ್ ಲಿಫ್ಟೆಡ್ ಹಾಕಿ ಕಾಣುತ್ತೆ. ಸೊ ಡ್ರೂಪಿ ಅನಿಸಲ್ಲ.
ಯಾರಿಗೂ ಮೇಕಪ್ ಮಾಡಿಕೊಂಡು ಫೇಸ್ ಒಂಥರ ಡ್ರೂಪಿಯಾಗಿ ಅದೊಂಥರ ಕಾಣಿಸೋಕ್ಕೆ ಇಷ್ಟ ಇಲ್ಲ, ಕೇಕಿಯಾಗಿ. ಸೊ ಎಲ್ಲ ಲಿಫ್ಟೆಡ್ ಆಗಿ ಕಾಣಿಸ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಬ್ಲೆಂಡ್ ಟುವರ್ಡ್ಸ್ ಅಪ್, ನೀವು ಕಂಟ್ರೋಲ್ ಹಾಕೊಂಡ್ರು ಅದನ್ನ ಅಪ್ವರ್ಡ್ಸ್ ಬ್ಲೆಂಡ್ ಮಾಡಿ ಆ ಥರ. ಡನ್. ನಾವು ಹೈಲೈಟರ್ ಹಾಕೊಳ್ಳೋಕ್ಕಿಂತ ಮುಂಚೆ ವಿ ವಿಲ್ ಗೋ ಡೂ ದ ರಿಮೈನಿಂಗ್ ಐ ಪಾರ್ಟ್, ಕಂಪ್ಲೀಟ್ ದ ಐ ಮೇಕಪ್ ಆ್ಯಂಡ್ ದೆನ್ ಹೈಲೈಟಿಂಗ್ ಹಾಕಿ, ಲಿಪ್ಸ್ಟಿಕ್ ಹಾಕಿ, ಸೆಟ್ಟಿಂಗ್ ಸ್ಪ್ರೇ ಹಾಕ್ಬಿಟ್ರೆ ದ ಮೇಕಪ್ ಲುಕ್ ಇಸ್ ಡನ್. ಪಾರ್ಟ್ ಏನಿದೆ ಅಂದರೆ ಲೋವರ್ ಲ್ಯಾಶ್ ಲೈನ್ಗೆ ಕಾಜಲ್ ಹಾಕಿ ಅದನ್ನು ಬ್ಲೆಂಡ್ ಮಾಡಬೇಕು. ಸೊ ದಟ್ಸ್ ದ ಪಾರ್ಟ್. ಟೇಕ್ ದಟ್ ಸೇಮ್ ಮ್ಯಾಕ್ kajal. I'm gonna blend with the small brush. See, neat blend agide, but again I'm going with this brown and I'm gonna blend it. Yeah, perfect blend agide. See, I got to do my brows here. I'm taking this NYX Professional eyebrow pencil. Shade alla gottilla, but this is something dark brown ide. And I'm gonna fill the gaps. Already in eyebrows nodi. Even though if I've not done my eyebrows, eye ashtu bold agidru ashten difference ಮಾಡ್ತಿಲ್ಲ, because my eyebrows are nice in shape ಮತ್ತೆ fluffier agide ಅದಕ್ಕೆ. but ಆದ್ರೂ gaps ಮಾತ್ರ fill ಮಾಡ್ತೀನಿ. ಯಾವಾಗಲೂ ಅಷ್ಟೇ ಐಬ್ರೋ ಪೆನ್ಸಿಲ್ ಯಾವುದೇ ಯೂಸ್ ಮಾಡಾದ್ಮೇಲೆ ಅದರದೇ ಬ್ರಷ್ ಇರುತ್ತಲ್ಲ ಸ್ಪೂನಲ್ಲಿ ಕ್ಲೀನ್ ಮಾಡಿ, ಸೊ ದಟ್ ನೀವು ಎಕ್ಸೆಸ್ ಏನೇ ಇದ್ರೂ ಹೋಗುತ್ತೆ, ನೀಟ್ ಇನ್ ಶೇಪ್ ಕ್ಲೀನ್ ಅನಿಸುತ್ತೆ. ಅಲ್ಲಿ ನೀವು ನೋಡ್ಬೋದು ಒಂದ್ಸರಿ ಕೂವ್ ಮಾಡಿದ್ಮೇಲೆ ನೀವೆಲ್ಲರೂ ಗ್ಯಾಪ್ ಇನ್ನು ಫಿಲ್ ಮಾಡಬೇಕಾ ಏನು ಅಂತ. ನಿಮ್ಮ ಹೇರ್ ಸ್ಟ್ರೋಕ್ಸ್ ಹೇಗಿದೆ ಹಾಗೆ ನೀವು ಫಿಲ್ ಮಾಡಿದ್ರೆ, ಆ ಥರನೇ ನೀವು ಫಿಲ್ ಮಾಡಿದ್ರೆ, ಸೊ ದಟ್ ಇಟ್ ಲುಕ್ ಸೋ ನ್ಯಾಚುರಲ್. ಸೊ ಚೆನ್ನಾಗಿ ಅನಿಸುತ್ತೆ. ಆವಾಗ ನಿಮ್ಮ ಹೇರ್ ಸ್ಟ್ರೋಕ್ಸ್ ಹಿಂಗಿದ್ದು ನೀವು ಹಿಂಗೆ ಬರೆದ್ರೆ ನಿಮ್ಮ ಹೇರ್ ಸ್ಟ್ರೋಕ್ಸ್ ಹೆಂಗಿದೆ ಹಾಗೆ ಫಿಲ್ ಮಾಡ್ಕೊತಾ ಹೋದರೆ ಇಟ್ ಲುಕ್ಸ್ ಗುಡ್ ಆ್ಯಕ್ಚುಲಿ. ಸಿ ಡನ್ ವಿತ್ ದ ಐಬ್ರೋ ಫಿಲ್ಲಿಂಗ್. ಆ್ಯಕ್ಚುಲಿ ಈ ಲುಕ್ಗೆ ಫಾಲ್ಸ್ ಲ್ಯಾಶಸ್ ಹಾಕಬೇಕು, ಬಿಕಾಸ್ ಬ್ಲ್ಯಾಕ್ ಸ್ಮೋಕಿ ತುಂಬ ಬೋಲ್ಡಾಗಿ ಚೆನ್ನಾಗಿದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಐಮ್ ಕನ್ಫ್ಯೂಸ್, ನಾನು ಫಾಲ್ಸ್ ಲ್ಯಾಶಸ್ ಹಾಕ್ಲಾ ಬೇಡವಾ ಅಂತ. ಫಾರ್ ದಿಸ್ ಮೇಕಪ್ ಲುಕ್ ಇಷ್ಟು ಗ್ಲಾಮ್ ಅಪ್ ಮಾಡಿದ್ಮೇಲೆ ಫಾಲ್ಸ್ ಲ್ಯಾಶಸ್ ಇಲ್ಲದೆ ಮುಗಿಸ್ಬೇಡಿ ಮೇಕಪ್ನ, ನಿಮ್ಮೆಲ್ರಿಗೂ ಹಾಕಿ ಅಂತ ಹೇಳ್ತೀನಿ. ಬಟ್ ಈಗ ನಾನು ನನ್ನ ಫಾಲ್ಸ್ ಲ್ಯಾಶಸ್ನ ಹೋಗಿ ಹುಡುಕಿ ಅದ್ರ ಗ್ಲೂ ಎಲ್ಲ ಹುಡುಕಿ ತೊಗೊಂಡು ಬರೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಐ ಟ್ರೈ, ಇಫ್ ಐ ಗೆಟ್ ಐಮ್ ಗೋನ ಡೂ ಇಟ್ ಆರ್ ಎಲ್ಸ್ ನೋ, ಐಮ್ ಗೋನ ಸ್ಕಿಪ್ ದಟ್ ಸ್ಟೆಪ್. ಐ ಗಾಟ್ ಇಟ್. ಸೊ ಯಾವುದು ಇನ್ನೊಂದಿತ್ತು ಎಲ್ಲ ಯೂಸ್ ಮಾಡ್ತಿರೋದು, ಸೊ ಯೂಸ್ ಮಾಡಿರೋದು ಮಾತ್ರ ತೊಗೊಂಡು ಬಂದೆ, ಬಿಕಾಸ್ ಈಗ ಕಟ್ ಮಾಡಿ ಎಲ್ಲ ಅಷ್ಟು ಪೇಷನ್ಸ್ ಇಲ್ಲ ನನಗೆ ಅದಕ್ಕೆ. ಸೊ ದಿಸ್ ಇಸ್ ಒನ್ ವಿಚ್ ಇಸ್ 53 ಪ್ಯಾಕ್ ಲ್ಯಾಶಸ್ ಆ್ಯಂಡ್ ಪ್ಯಾಕ್ ದ ಗ್ಲೂ. ಸಕ್ಸಸ್ ಇನ್ ಅಪ್ಲೈಂಗ್ ಫಾಲ್ಸ್ ಲ್ಯಾಶಸ್. ಅದೇನು ವೈಟ್ ಕಾಣ್ತಿದೆ, ಅದು ಗ್ಲೂ ಎಲ್ಲ ಸ್ವಲ್ಪ ಹೊತ್ತಲ್ಲಿ ಡ್ರೈ ಆಗುತ್ತೆ. ದ ಲಾಸ್ಟ್ ಹೈಲೈಟಿಂಗ್ ಪಾರ್ಟ್. ವೇರ್ ಇಸ್ ಮೈ ಹೈಲೈಟರ್? ಗೋಲ್ಡನ್ ಬ್ಯೂಟಿ ಇಸ್ ಹಿಯರ್. ಮ್ಯಾಕ್ ಹೈಲೈಟರ್ ಇದು. ಸೊ ಇನ್ ದ ಶೇಡ್ ಹೋ ಡಾರ್ಲಿಂಗ್. ಹೈಲೈಟಿಂಗ್ ಬೇಕು ನಮಗೆ, ಚೀಕ್ ಬೋನ್ಸ್, ಕ್ಯೂಪಿಡ್ ಬೋನ್, ನೋಸ್ ಟಿಪ್. ಸೊ ಲೈಟ್ ಎಲ್ಲಿ ಹಿಟ್ ಆಗುತ್ತೆ ಸಡನ್ನಾಗಿ ಅದೆಲ್ಲ ಶೈನ್ ಆಗಬೇಕಲ್ಲ, ಅಲ್ಲಿಗೆಲ್ಲ ವಿ ಅಪ್ಲೈ ಹೈಲೈಟರ್. ಆ್ಯಂಡ್ ನಿಮ್ಗೆ ಇನ್ನೊಂದು, ಇಲ್ಲೆಲ್ಲ ತುಂಬ ಟೆಕ್ಸ್ಚರ್ ಇದೆ ಅಂದರೆ ಹೈಲೈಟರ್ ಹಾಕ್ಕೊಳ್ಬೇಡಿ. ಸೊ ಅದ್ರ ಬಂದು ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡಿ. ಆ್ಯಕ್ಚುಲಿ ಈಗಿತ್ತು, ನಾನು ಯೂಸ್ ಮಾಡ್ಬೇಕು ಅಂದ್ಕೊಂಡೆ ಬೇಸ್ಗಿಂತ ಮುಂಚೆ, ಬಟ್ ಐ ಫಾರ್ಗಾಟನ್. ಸೊ ಅದಕ್ಕೆ ಹೈಲೈಟರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಇಲ್ಲಿ ಟೆಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ವಿತ್ ದ ಸೇಮ್ ಹೈಲೈಟರ್ ಟು ಹೈಲೈಟ್ ಮೈ ಬ್ರೌಸ್ ಆ್ಯಂಡ್ ಇನ್ನರ್ ಕಾರ್ನರ್ ಆಫ್ ಮೈ ಐಸ್. This is not golden, this is not rust, somewhere in the middle. So nice. ದಿನಾದ್ಮೇಲೆ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಅದು ಸ್ಪೆಷಲಿ ಬ್ಲ್ಯಾಕ್ ಸ್ಮೋಕಿ ಐಸ್. ಸೋ ಬೋಲ್ಡ್, ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ನೋಡಿ, ಬ್ರೌನ್ ಮತ್ತು ಬ್ಲ್ಯಾಕು. ಇಟ್ಸ್ ಲುಕಿಂಗ್ ಸೋ ಗುಡ್. ಐ ಡೋಂಟ್ ನೋ ಹೌ ಕ್ಯಾಮ್ರಾ ಇಸ್ ಪಿಕ್ಕಿಂಗ್ ಅಪ್, ಬಟ್ ಇನ್ ಪರ್ಸನ್ ನೋಡೋದಕ್ಕೂ ಅಷ್ಟೇ ನೀಟಾಗಿ ಬ್ಲೆಂಡ್ ಆಗಿದೆ ಫೇಸಲ್ಲಿ, ತುಂಬ ಚೆನ್ನಾಗಿ ಕಾಣ್ತಿದೆ. ಇದಕ್ಕೆ ನಾವು ನೂಡ್ ಲಿಪ್ಸ್ಟಿಕ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಕ್ರಿಸ್ಮಸಲ್ಲಿ ಯಾರು ನೂಡ್ ಲಿಪ್ಸ್ಟಿಕ್ ಹಾಕ್ತಾರೆ? ಯು ವಾಂಟ್ ಟು ವೇರ್ ದಿಸ್ ರೂಬಿ ವೂ, ಪರ್ಫೆಕ್ಟ್ ಕ್ರಿಸ್ಮಸ್ ಲಿಪ್ಸ್ಟಿಕ್ ಅಂತ ಹೇಳ್ಬೋದು. ಮ್ಯಾಕ್ ರೂಬಿ ವೂ ಇಸ್ ದಟ್ ಪರ್ಫೆಕ್ಟ್ ರೆಡ್. ಐ ಆಮ್ ಗೋನಾ ವೇರ್ ದಿಸ್. To set all my makeup in place, I'm gonna use MAC Fix Plus. ನಾನು ಮಸ್ಕಾರಾ ಆಫ್ ಕ್ಯಾಮ್ರಾ ಹಾಕಿದ್ದೀನಿ, ಮರ್ತೋಗಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಫೈನಲ್ ಮೇಕಪ್ ಲುಕ್ ಇನ್ 3, 2, 1.
Yeah, this is how the final makeup look is. I know the makeup look is fine, good, but my hair ge eno effort hakilla, just blow dry madidini. Why? Because after filming this video I'm gonna get my hair makeover done. So ಅಲ್ಲಿ ಹೆಂಗಿದ್ರು ನನಗೆ ಲೈಕ್ ಹೇರ್ ವಾಶ್ ಮಾಡಿ ಹೇರ್ ಕಟ್ ಮಾಡಿ ಎಲ್ಲ ಮಾಡ್ತಾರೆ ಸೆಟ್ಟು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೂ ಕೂಡ ಈಗ ಹೇರ್ ಸ್ಟೈಲಿಂಗಲ್ಲಿ ಗೊತ್ತಲ್ವಾ ನಾನು ಎಷ್ಟು ವೀಕ್ ಅಂತ, ನನಗೂ ಕೂಡ ಈಗ ಎಲ್ಲ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ದಿಸ್ ಇಸ್ ಹೌ ಮೈ ಹೇರ್ ಸ್ಟೈಲ್ ಇಸ್, ಆ್ಯಂಡ್ ಐ ಥಿಂಕ್ ಇಟ್ಸ್ ಕ್ಲೀನ್, ಇಟ್ಸ್ ಗುಡ್, ಇಟ್ ಇಸ್ ಸಚ್ ಅ ಸ್ಲೀಕ್ ಹೇರ್ ಸ್ಟೈಲ್ ಅಂತ ಅನ್ಕೊಂತೀನಿ, ಆಸ್ ಕಾಮನ್ ಆಸ್ ದಟ್. ಆ್ಯಂಡ್ ದಿಸ್ ಇಸ್ ಹೌ ಮೈ ಮೇಕಪ್ ಲುಕ್ ಇಸ್. ಪ್ರಾಪ್ರಿಯೇಟ್ ಆನ್ ಕ್ರಿಸ್ಮಸ್ ಅನ್ಕೊಂತೀನಿ, ಬಿಕಾಸ್ ರೆಡ್, ಗ್ರೀನ್, ವೈಟ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಈ ಒಂಥರ ಬ್ಲ್ಯಾಕ್ ಸ್ಮೋಕಿ ಅಥವಾ ಬ್ರೌನ್ ಸ್ಮೋಕಿ ಲೈಟ್ ಬೇಸಲ್ಲಿ, ನೀವು ಇಷ್ಟು ಡಾರ್ಕ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಟ್ ಹ್ಯಾಂಡೆಡಲ್ಲಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಯಾ, ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಐ ಆಮ್ ಲವ್ವಿಂಗ್ ದಿಸ್ ಮೇಕಪ್ ಲುಕ್ ಆಫ್ಟರ್ ಸೋ ಮೆನಿ ಲಾಂಗ್ ಫ್ರಿಕ್ಕಿಂಗ್ ಡೇಸ್. ಮೇ ಬಿ ಆಫ್ಟರ್ ಅ ಇಯರ್ ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ಮೇಕಪ್ ಲುಕ್. ಅಟ್ ಸೇಮ್ ಟೈಮ್ ಐ ಹ್ಯಾವ್ ಫಿಲ್ಮ್ಡ್ ಇಟ್, ಸೊ ಐ ಆಮ್ ಸೂಪರ್ ಪ್ರೌಡ್ ಆ್ಯಂಡ್ ಹ್ಯಾಪಿ. Yeah, ಎಲ್ಲರಿಗೂ happy Christmas, Merry Christmas by saying it. It's time to end this video. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care, bye, and once again happy Christmas 2023.